ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ನಾನಿಲ್ಲಿ ಬೆಳಗ್ಗೆ ಎಲ್ಲಿ ಹೋಗ್ತಿದ್ದೇನೆ ಅಂತ ಅಂದ್ಕೊಂಡ್ರಾ? ನಾನೊಂದು ಇವತ್ತು ಒಂದು ಸ್ಪೆಷಲ್ ವ್ಯಕ್ತಿನ ನಿಮಗೆ ಮೀಟ್ ಮಾಡಿಸ್ತೀನಿ. ನಾನು ಅವರ ಶಾಪಿಗೆ ಹೋಗ್ತಾ ಇದ್ದೀನಿ. ಅವರೊಂದು ಶಾಪ್ ಓಪನ್ ಮಾಡ್ತಾ ಇದ್ದಾರೆ ಇವತ್ತು. ನೋಡೋಣ ಎಲ್ಲಿ ಅಂಥದ್ದು. ನಾನಿವಾಗ ನಂತೂರ್ ಟು ಪಂಪೆಲ್ ಹೈವೇ ಮೇಲೆ ಹೋಗ್ತಾ ಇದ್ದೀನಿ ನೋಡಿ. ಅಲ್ಲೇ ನಮ್ಮ ಮಹಾವೀರ ವೃತ್ತ ಇದೆ, ಪಂಪೆಲ್ ಸರ್ಕಲ್. ಅಲ್ಲಿ ಒಂದು ಹೊಸತಾಗಿ ಹನಿ ಮ್ಯಾಂಗ್ಳೂರ್ ಅವರದ್ದು ಹನಿ ಕೆಫೆ ಅಂತ ಓಪನ್ ಆಗಿದೆ, ಅಂದರೆ ಓಪನಿಂಗ್ ಇದೆ, ಅದಕ್ಕೆ ಹೋಗಿದ್ದೆ ನಾನು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಹಾಗೆಯೇ ಲೈಕ್ ಕೊಡಿ. ನೋಡಿ ಇವರೇ ಅವರು, ಹನಿ ಮ್ಯಾಂಗ್ಳೂರ್ ಅಂತ, ತೃತೀಯಲಿಂಗಿ, ಮಂಗಳಮುಖಿ. ಇದು ಅವರ ಸಾಧನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹನಿ ಮಂಗಳೂರು ಅಂತೇಳಿ. ನಂದು ಮೂಲತಃ ಬಂದು ರಾಯಚೂರು ಜಿಲ್ಲೆ ಒಂದು ಪುಟ್ಟ ಹಳ್ಳಿಯಿಂದ ಬಂದವಳು. ಒಂದು ಮಂಗಳಮುಖಿ ಅಂತಂದಮೇಲೆ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅಂದರೆ ಒಂದು ಬೆಗ್ಗಿಂಗು ಮತ್ತು ಒಂದು ಸೆಕ್ಸ್ ವರ್ಕು, ಇದಕ್ಕೆ ಮಾತ್ರನೇ ಮಂಗಳಮುಖಿಯರು ಸೀಮಿತ ಅಂತ ಎಷ್ಟೋ ಕೆಲವು ಜನಗಳು ಹೇಳ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಬಾಯಿ ಮೇಲೆ ಬೆರಳಿಟ್ಕೊಳ್ಳುವಾಗೆ ನಾವು ಕೂಡ ಒಂದು ಹನಿ ಕೆಫೆ ಅಂತ ಓಪನ್ ಮಾಡಿದ್ವಿ ಪಂಪೆಲ್ ಸರ್ಕಲ್ ಹತ್ರ. ನೀವೆಲ್ಲರೂ ಬಂದು ಮಂಗಳಮುಖಿ ಅಂತಂತೇಳಿ ಹಿಂದೆ ಮುಂದೆ ನೋಡಬೇಡಿ, ನೀವೆಲ್ಲರೂ ಬಂದು ಸಪೋರ್ಟ್ ಮಾಡಿ. ನಾವು ಕೂಡ ಎಲ್ಲರಂತೆ ಬದುಕಿ ತೋರಿಸ್ತೇವೆ. ಧನ್ಯವಾದಗಳು. ಮಂಗಳಮುಖಿ ಅಂದಾಕ್ಷಣ ಅವರು ಸೆಕ್ಸ್ ವರ್ಕ್ ಹಾಗೆಯೇ ಬೆಗ್ಗಿಂಗ್ ಮಾಡ್ತಾರೆ, ಅದೇ ಮಾಡಬೇಕು ಅಂತ ಅಂದುಕೊಳ್ಬೇಡಿ. ಅವರು ಸಾಧನೆ ಮಾಡ್ತಾರೆ ನೋಡಿ. ಅವರ ಹತ್ರ ಆಲ್ರೆಡಿ 6 ರಿಕ್ಷಾ ಇದೆ, ಆಟೋ ರಿಕ್ಷಾ ಬಾಡಿಗೆಗೆ ಬಿಟ್ಟಿದ್ದಾರೆ. ಪ್ಲಸ್ ಇವಾಗ ಇದು ಹೊಸ ಅವರ ಬಿಸ್ನೆಸ್, ಚಿಕ್ಕದಾಗಿ ಒಂದು ಕ್ಯಾಂಟೀನ್ ಓಪನ್ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಇವತ್ತು ಮೊದಲ ದಿನ ಉದ್ಘಾಟನಾ ಕಾರ್ಯಕ್ರಮ ಎಲ್ಲ ಇದೆ. ಅವರ ಸಮುದಾಯದವರೇ ಬಂದಿದ್ದಾರೆ ಇಲ್ಲಿ ಉದ್ಘಾಟನೆಗೆ. ಹಾಗೆಯೇ ಮತ್ತೊಂದು ಆಶ್ರಮದವರು ಬಂದಿದ್ದಾರೆ. ಮಂಗಳಮುಖಿ ಅಂತ ಅಂದಮೇಲೆ ಏನಂತ ಅಂದ್ಕೊಂಡಿರ್ತಾರೆ ಅಂದರೆ ಬರೀ ಸೆಕ್ಸ್ ವರ್ಕಿಗೆ ಮಾತ್ರ, ಒಂದು ಬೆಗ್ಗಿಂಗ್ಗೆ ಮಾತ್ರ ಸೀಮಿತ ಅಂತ ಅಂದ್ಕೊಂಡಿರ್ತಾರೆ. ಆದರೆ ನಮ್ಮ ಸಮುದಾಯದವ್ರ ಕೂಡಗಿ ಒಂದು ಏನಾದರೂ ಕೆಲಸ ಮಾಡ್ಬೋದು, ನಮ್ಮಿಂದ ಕೂಡಗಿ ಆಗುತ್ತೆ ಅಂತೇಳಿ ನಮ್ಮ ಮಂಗಳಮುಖಿ ಸಮುದಾಯದವ್ರನ್ನ ಎಲ್ಲರ ಹೆಲ್ಪಿನಿಂದ ನಾನೊಂದು ಹನಿ ಕೆಫೆ ಅಂತೇಳಿ ಓಪನ್ ಮಾಡಿದ್ದೀನಿ. ಆ ಕೆಫೆಗೆ ಆಗಮಿಸಿರುವಂಥ ನಮ್ಮ ನವಸರ್ಗ ಸಮುದಾಯ ಸಂಘಟನೆಯಲ್ಲಿರುವಂಥ ಎಲ್ಲರಿಗೂ ಹಾಗೂ ನಮ್ಮ ಸಮುದಾಯದ ಎಲ್ಲ ಸದಸ್ಯರಿಗೂ ಮತ್ತು ಲಲಿತಾ ಗೀತಾ ಆಶ್ರಮದ ಎಲ್ಲ ಸದಸ್ಯರಿಗೂ, ದೇವರ ಮಕ್ಕಳಿಗೂ ಮತ್ತು ಆಶ್ರಮದ ಒಡತಿಯಾಗಿರುವಂಥ ಲಲಿತಾ ಅಕ್ಕನವರಿಗೂ ಎಲ್ಲರಿಗೂ ಕೂಡ, ಮತ್ತು ಇಂದಿರಾ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಕೆಫೆನ ಪ್ರಾರಂಭ ಮಾಡೋಣ ಅಂತ. ಅತಿಥಿಗಳಿಗೆ ನಾವು ಕೆಫೆಗೆ ಆಗಮಿಸಿದ್ದಾರೆ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೆ ಕೂಡ ಈ ಪುಷ್ಪಾರ್ಚನೆ ರೇಷ್ಮಾ ಅವರಿಂದ. ಸಮುದಾಯದವರು ಹಿರಿಯ ವ್ಯಕ್ತಿ ಆಗಿರುವಂಥ ಪ್ರಿಯ ಮಮ್ಮಿ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಕೆಫೆಗೆ. ಅವರಿಗೆ ಅಕ್ಷತ ಕಡೆಯಿಂದ ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದವರಿಗೆ ಅವರಿಗೂ ಕೂಡ ಹೂಗುಚ್ಛ ಕೊಟ್ಟು ಸ್ವಾಗತ ಮಾಡಿಕೊಳ್ಳೋಣ. ರೇಷ್ಮಾ ಅವರಿಂದ. ಇನ್ನೊಬ್ಬರು ವ್ಯಕ್ತಿ ಆಗಿರುವಂಥ ನಮ್ಮ ಮುದ್ದು ಮಮ್ಮಿ ಆಗಿರುವಂಥ ಸಂಧ್ಯಾ ಮಮ್ಮಿ ಅವರು ಕೂಡ ನಮ್ಮ ಕೆಫೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನನ್ನ ಕಡೆಯಿಂದ ಹೂಗುಚ್ಛ ಕೊಟ್ಟು ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಆರತಿ ಬೆಳಗುವ ಕಾರ್ಯಕ್ರಮ, ಪೂಜೆ ಸಲ್ಲಿಸುವಂಥ ಕಾರ್ಯಕ್ರಮ, ದುರ್ಗಾ ಪರಮೇಶ್ವರಿಗೆ ಪೂಜೆ ಸಲ್ಲಿಸುವಂಥ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಬಂದು ಸಹಕಾರ ಮಾಡಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಬನ್ನಿ, ನೀವು ಪೂಜೆ ಬನ್ನಿ ಬನ್ನಿ.
ಬನ್ನಿ ಮಮ್ಮಿ. ಹೂವು ಆಗ್ತಿದೆ. ನಮಸ್ತೆ. ಬಾಯಿ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ರೇಷ್ಮಾ ಅವರು ಅವರಿಗೆ ಹೂಗುಚ್ಛ ಕೊಟ್ಟು ಸ್ವಾಗತ ಮಾಡ್ತಾರೆ. ಬನ್ನಿ ನೀವೇ ದೇವರ ಮಕ್ಕಳಿಂದ ಮತ್ತು ನಮ್ಮ ಸಮುದಾಯದ ಹಿರಿಯ ವ್ಯಕ್ತಿಗಳಿಂದ ರಿಬ್ಬನ್ ಕಟ್ ಮಾಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅವ್ರ ಕಡೆಯಿಂದ ನಾವು ನೆರವೇರಿಸೋಣ. ಬನ್ನಿ ಅಕ್ಷಿ ಈ ಕಡೆ ಬಾ, ಒಳಗಡೆ ಬಾ. ಧನ್ಯವಾದಗಳು ಗಣ್ಯತಿಗೆ. ಎಷ್ಟು ತಮ್ಮ ದೂರದಿಂದ ಸೂರತ್ಕಲ್ಲಿಂದ ನಮ್ಮ ಸಮುದಾಯದವರು ದೂರದಿಂದ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು. ಮತ್ತು ಲಲಿತಾ ಗೀತರಮ್ಮ ಆಶ್ರಮದ ದೇವರ ಮಕ್ಕಳು ಇಷ್ಟು ವಯಸ್ಸಾದರೂ ಕೂಡ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು. ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ನೀವು ಇಷ್ಟೆಲ್ಲ ಬೆಳೆಯೋದಕ್ಕೆ ಕಾರಣ ನೀವು. ಯಾಕಂದರೆ ದೇವರ ಮಕ್ಕಳು ನಿಮ್ಮಿಂದ ನಾನು ಇಷ್ಟೆಲ್ಲ ಸಾಧನೆ ಮಾಡಿದ್ದೀನಿ, ಇಷ್ಟೆಲ್ಲ ಮುಂದೆ ಬಂದಿದ್ದೀನಿ ಅಂತ ನಾನು ಎಲ್ಲರ ಹತ್ರ ನಾನು ಬೇಡ್ಕೊಳ್ತಿದ್ದೀನಿ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ಇಂದಿರಾ ಕ್ಯಾಂಟೀನಲ್ಲಿರುವಂಥ ಮತ್ತು ನಮ್ಮ ಸಮುದಾಯದ ಹಿರಿಯ ವ್ಯಕ್ತಿಗಳು ಮತ್ತು ಲಲಿತಾ ಗೀತಾ ಆಶ್ರಮದ ದೇವರ ಮಕ್ಕಳು ಮತ್ತು ಒಡತಿಯಾಗಿರುವಂಥ ಲಲಿತಾ ಗೀತಾ ಆಶ್ರಮದ ಒಡತಿಯಾಗಿರುವಂಥ ಅವರಿಗೂ ಕೂಡ ಮತ್ತು ಎಲ್ಲ ಕಾಲೇಜ್ ಸ್ಟೂಡೆಂಟ್ಗಳಿಗೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಹನಿ ಕೆಫೆಯಲ್ಲಿ ಟೀ ವೆರೈಟಿ ಟೀಗಳಾಗಿರ್ಬೋದು, ಮತ್ತು ಫ್ರೆಶ್ ಜ್ಯೂಸ್ ಆಗಿರ್ಬೋದು, ಎಗ್ ಪಬ್ಸ್, ವೆಜ್ ಪಬ್ಸ್,
ಮತ್ತು ಬರ್ಗರು ಮತ್ತು ಕಟ್ಲೆಟ್ಟು, ಸ್ಯಾಂಡ್ವಿಚ್ಚು ಎಲ್ಲನೂ ಅವೈಲೇಬಲ್ ಇರುತ್ತೆ. ಮತ್ತು ಫ್ರೆಶ್ ಜ್ಯೂಸ್ ಇರುತ್ತೆ. ನೀವೆಲ್ಲರೂ ಬರ್ಬೋದು. ಟೈಮಿಂಗ್ಸ್ ಬಂದು 12 ಗಂಟೆ, ರಾತ್ರಿ 12 ಗಂಟೆಗೆ ಕ್ಲೋಸ್ ಆಗುತ್ತೆ. ಮತ್ತು 3 ಗಂಟೆವರೆಗೆ, ಬೆಳಿಗ್ಗೆ 3 ಗಂಟೆಗೆ ಮತ್ತೆ ಓಪನ್ ಮಾಡ್ತೀವಿ. ಮತ್ತು ರಾತ್ರಿ 12 ಗಂಟೆವರೆಗೆ ಕ್ಲೋಸ್ ಮಾಡ್ತೀವಿ. ನೀವೆಲ್ಲರೂ ಬಂದು ಕೂಡ ನಮ್ಮ ಶಾಪಿಗೆ ಖಂಡಿತ ಬರ್ಬೋದು. ಎಲ್ಲನೂ ನಾವು ಒಂಥರ ಹೈಜಿನಿಕ್ ಆಗಿ ಫ್ರೆಶ್ ಆಗಿ ಊಟದ ವ್ಯವಸ್ಥೆ ಮಾಡ್ತೇವೆ. ಥ್ಯಾಂಕ್ ಯು. ಇಲ್ಲಿ ಉದ್ಘಾಟನಾ ಟೈಮಲ್ಲಿ ಬಂದ ಎಲ್ಲರಿಗೆ ಸಹ ಕೂಡ ಅವರು ಟೀ ಹಾಗೆಯೇ ಬ್ರೇಕ್ಫಾಸ್ಟ್, ಒಳ್ಳೆಯ ಬ್ರೇಕ್ಫಾಸ್ಟನ್ನು ಕೊಟ್ಟಿದ್ದಾರೆ. ಅವರಿಗೆ ಶುಭವಾಗಲಿ, ಶುಭ ಹಾರೈಸ್ತೀನಿ. ನಾನು ಕೂಡ ನೀವು ಸಹ ಇಲ್ಲಿ ಭೇಟಿ ನೀಡಿ ಅವರಿಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನಾನು. ಯಾಕೆಂದರೆ ಅವರು ಬೆಳಿಬೇಕು, ಅವರಿಗೆ ಬೇರೇನು ಉದ್ಯೋಗ ಇಲ್ಲ, ಉದ್ಯೋಗ ಕೊಡಲ್ಲ. ಹಾಗಾಗಿ ಈ ಬಿಸ್ನೆಸ್ಸಿಂದ ಅವರ ಜೀವನ ಸುಗಮಯವಾಗಲಿ ಅಂತ ನಾನು ಬೇಡ್ಕೊಳ್ತೀನಿ. ಹಾಗೆಯೇ ಇನ್ನಷ್ಟು ಸಹ ಅವರು ಹೀಗೇ ಸಾಧನೆ ಮಾಡಲಿ, ಇನ್ನೂ ಮೇಲಕ್ಕೆ ಎತ್ತರಕ್ಕೆ ಏರಲಿ ಅಂತ ನಾನು ಹಾರೈಸ್ತೀನಿ ಅವರಿಗೆ ಇನ್ನೊಮ್ಮೆ. ನಮ್ಮ ಆಂಟಿ ಇಲ್ಲೇ ಕೂರಿಸಿದ್ರೆ ಇತ್ತು. ಮತ್ತು ಕೊನೆಗೆ ಹಾಲು ಉಕ್ಕಿಸುವ ಕಾರ್ಯಕ್ರಮ ನೆರವೇರಿಸಿದ್ರು. ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಸಹ ಧನ್ಯವಾದ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇವರಿಗೆ ಸಪೋರ್ಟ್ ಮಾಡ್ತಾ ಇರಿ, ಮಾಡಿ. ನಿಮ್ಮಿಂದ ಸಪೋರ್ಟ್ ಬೇಕು. ಹಾಗೆಯೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ ಈ ವಿಡಿಯೋವನ್ನು.